ಏನಾಗ್ತಾ ಇದೆ ಅಂದಿದ್ದೀರಾ? ಮೈನ್ ಟಚ್ ವರ್ಕ್ ಆಗ್ತಾ ಇಲ್ಲ ಅಂದಿದ್ದೀರಾ? ಹಾಂ, ಏನಕ್ಕೆ ವಿಡಿಯೋ ಎತ್ಕೊಳ್ಳೋದು? ಇಲ್ಲ ಅದು ಪ್ರಾಸೆಸ್ ಯಾವ ಥರ ಇದೆ ಅಂತ. ಸಡನ್ನಾಗಿ ಆಫ್ ಆಯ್ತಾ ಇಲ್ಲ? ಐ ಮೀನ್ ಟಚ್ ವರ್ಕ್ ಆಗ್ತಾ ಇಲ್ಲ, ಟಚ್ ಆಗಲ್ಲ ಅಷ್ಟೇ. ನಾನು ಸ್ಕ್ರೀನ್ ಗಾರ್ಡ್ ತೆಗೆದುಬಿಟ್ಟೆ. ಹೌದಾ? ಆ ಪ್ರಾಬ್ಲಮ್ ಇರ್ಬೋದು ಅಂತ ತಿಳ್ಕೊಂಡೆ. ಇದು ಅದು ಇಲ್ಲ, ಏನಾಯ್ತು? ನಿಮಿಷ. ಫಸ್ಟು ಪವರ್ ಬಟನ್ ಇರುತ್ತಲ್ವಾ, ಜಸ್ಟ್ ಹಂಗೆ ಹೋಲ್ಡ್ ಮಾಡಿಡೋಣ. ಸಮ್ಟೈಮ್ಸ್ ಪವರ್ ಬಟನ್ ಇದು ಆನ್ ಮಾಡಿದ್ರೆ ಆಗುತ್ತೆ ನೋಡಿ, ಅದು ಪವರ್ ಆಫ್ ಆಗಲ್ಲ. ನೋಡೋಣ ಜಸ್ಟ್. ಹಾಂ, ಈಗ ನೋಡಿ ಕಂಟಿನ್ಯೂ. ಕೆಲವೊಂದು ಮಾಡೆಲ್ಗೆ ಪವರ್ ಬಟನ್ ಹಂಗೆ ಹಿಡ್ಕೊಂಡ್ರೆ ಒಂದು 15 ಸೆಕೆಂಡ್ಸು ಆಫ್ ಆಗಿ ಆನ್ ಆಗುತ್ತೆ. ಓಕೆನಾ? ಚೆಕ್ ಮಾಡೋದು. ಇಲ್ಲಾಂದರೆ ಈ ಬಟನ್ಸು ಆ ಬಟನ್ಸು ಹಿಡ್ಕೋಬೇಕು ಅಲ್ಲಿ. ಸರಿ, ಈಗ ಪವರ್ ಅದೇ ಈಗ ನೋಡೋಣ. ಹಾಗೆ ಇದು ಬೇಕಾ? ಇರಲಿ. ಹಾಂ, ಈಗ ನಾನು ಹೇಳ್ಕೊಡ್ತೀನಿ. ಒಂದು ನಿಮಿಷ ಹಂಗೆ ಒಂದು ನಿಮಿಷ ಇರಲಿ. ಇದು ಏನಾದರೂ ಸ್ಟ್ರಕ್ ಆಗಿರುತ್ತೆ ಅಷ್ಟೇ, ಅದರಿಂದ ಹ್ಯಾಂಗ್ ಆಗಿರುತ್ತೆ. ಪೋಕೋ ಯಾವ ಮಾಡೆಲ್ ಅಂತ ಐಡಿಯಾ ಇಲ್ವಾ? ಮಾಡೆಲ್ ಗೊತ್ತಿಲ್ಲ. ಬೇರೆ ಏನೋ ಫೋನ್ ತಗೊಳ್ಳೋಣ, ಅದೇ ಗಿಫ್ಟ್ ಕೊಟ್ಟಿದೆ. ಅದು ರೆಡ್ಮಿ ತಗೋಬೇಕು. ರೆಡ್ಮಿ ಪೋಕೋ ಎಲ್ಲ ಒಂದೇ. ಹಾಂ, ಅದೇ ಅದಕ್ಕೆ ಅದು ಕೊಟ್ಟಿದ್ದು. ನಾನು ಕಾರು ಕೊಟ್ಟಿದ್ದೆ, ಗಿಫ್ಟ್ ಕೊಟ್ಟಿದ್ದೆ ಅಣ್ಣ ಮಗ. ಸುಮ್ಮನೆ ಮೇಯ್ನ್ ಆಫ್ ಆಗಿ ಆನ್ ಆಗಿದ್ದರೆ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಟಚ್ ಪ್ರಾಬ್ಲಮಾ ಇಲ್ಲ ಹ್ಯಾಂಗ್ ಪ್ರಾಬ್ಲಮಾ. ಈಗ ಆನ್ ಆಗಿಬಿಟ್ರೆ ನಿಮಗೆ ಇದು ಗೊತ್ತಾಗುತ್ತೆ. ಹಂಗೆ ಏನು ಮಾಡೋಕ್ಕಾಗಲ್ಲ, ಜಸ್ಟ್ ಈ ಥರ ಪ್ರೋಸೆಸ್. ಅದಕ್ಕೆ ವೆಯ್ಟ್ ಮಾಡಿ ಎತ್ಕೊಂಡು ಹೋದರೆ ಬೆಟ್ರ್ ಅಲ್ವಾ? ಮೋಸ್ಟ್ಲಿ ಏನೋ ಕೆಳಗಡೆ ಬಿದ್ದರೆ ಏನಾದರೂ ಟಚ್ ಪ್ರಾಬ್ಲಮ್ ಇರುತ್ತೆ. ಏನಾಗಿಲ್ಲ ಅಂದರೆ ಈ ಥರನಷ್ಟೇ. ಒಂದು ನಿಮಿಷ. ಈಗ ನೋಡಿರಿ. ಪಾಸ್ವರ್ಡ್ ಹೇಳ್ರಿ ಹಂಗೆ. ಲಾಕ್ 369 ಅಷ್ಟು ಆಯಿತಾ? ಇಷ್ಟೇ ಕೆಲಸ. ಅದಕ್ಕೆ ನಾನು ಹೇಳಿದ್ದು ವೆಯ್ಟ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್.